ಈ ಆಸ್ಟ್ರೇಲಿಯಾ ವರ್ಸಸ್ ಅಫ್ಘಾನಿಸ್ತಾನ್ ಮ್ಯಾಚ್ ನಡೀತಲ್ಲ, ಮ್ಯಾಕ್ಸ್ವೆಲ್ ಡಬಲ್ ಸೆಂಚುರಿ ಹೊಡೆದು ಮ್ಯಾಚ್ ಗೆಲ್ಸ್ಕೊಟ್ರಲ್ಲ, ಆ ಮ್ಯಾಚನ್ನು ಆಸ್ಟ್ರೇಲಿಯಾ ಸೋಲ್ಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಇಂಡಿಯಾಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ಅವತ್ತು ಆಸ್ಟ್ರೇಲಿಯಾ ಸೋತಿದ್ದಿದ್ರೆ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಆಬ್ವಿಯಸ್ಲಿ ಹಾರ್ಟ್ ಬ್ರೇಕ್ ಆಗಿರುತ್ತೆ. ನಮ್ಮದು ಅದೇ ಕತೆ. ಬೇಜಾರಾಯ್ತಪ್ಪ ನೆನ್ನೆ ಮ್ಯಾಚ್ ನೋಡಿ. ಬಿಡ್ರಿ ಹೋಗಲಿ, ಮ್ಯಾಚ್ ಬಗ್ಗೆ ಮಾತಾಡೋಣ. ನೆನ್ನೆ ಪ್ರೀ ಮ್ಯಾಚ್ ಅನಾಲಿಸಿಸ್ ವಿಡಿಯೋದಲ್ಲೂ ಹೇಳಿದ್ದೆ, ಎರಡೂ ಟೀಮ್ ಪ್ಲೇಯಿಂಗ್ 11 ಅನ್ಚೇಂಜ್ಡ್ ಆಗಿರುತ್ತೆ ಅಂತ. ಆ್ಯಂಡ್ ಟಾಸ್ ಗೆದ್ದವರು ಮೊದಲು ಬೌಲಿಂಗ್ ಮಾಡಿ ಚೇಸ್ ಮಾಡೋದಕ್ಕೆ ನೋಡ್ತಾರೆ ಅಂತ. ನೀವು ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ನೆನ್ನೆ ಎರಡೂ ಟೀಮಿನ ಪ್ಲೇಯಿಂಗ್ 11 ಅನ್ಚೇಂಜ್ಡ್ ಆಗಿತ್ತು. ಆ್ಯಂಡ್ ಆಸ್ಟ್ರೇಲಿಯಾ ಟಾಸ್ ಗೆದ್ದು ಬೌಲಿಂಗ್ ತಗೊಂಡ್ರು. ಇಂಡಿಯಾಗೆ ಸ್ಟಾರ್ಟ್ ಚೆನ್ನಾಗಿ ಸಿಕ್ತು. ಫಸ್ಟ್ 10 ಓವರಿಗೆ 80 ರನ್ ಹೊಡೆದಿದ್ರು. ಬಟ್ ಡ್ರಾಬ್ಯಾಕ್ ಆಗಿದ್ದೇನು ಅಂತಂದರೆ, ಇಬ್ಬರೂ ಓಪನರ್ಸ್ ಪವರ್ ಪ್ಲೇಯಲ್ಲೇ ಔಟ್ ಆದರು. 5ನೇ ಓವರಲ್ಲಿ ಶುಭ್ಮನ್ ಗಿಲ್ ಎಲಿವೇಟೆಡ್ ಶಾಟ್ ಹೊಡೆಯೋದಕ್ಕೆ ಹೋಗಿ ಸ್ಟಾರ್ಕಿಗೆ ವಿಕೆಟ್ ಒಪ್ಸಿದ್ರು. 4 ರನ್ನಿಗೆ ಔಟ್ ಆದರು. ಇನ್ನು ರೋಹಿತ್ ಶರ್ಮಾ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು, ಚೆನ್ನಾಗಿ ಆಡ್ತಿದ್ರು, 6ಗಳು ಹೊಡೆದಿದ್ರು. 10ನೇ ಓವರಲ್ಲಿ ಮ್ಯಾಕ್ಸ್ವೆಲ್ಲಿಗೆ ಚಾರ್ಜ್ ಮಾಡೋದಕ್ಕೆ ಹೋದರು. ಹೊಡೆಯೋದಕ್ಕೆ ಹೋಗಿದ್ದು ಒಂದು ಕಡೆ, ಆ ಬಾಲ್ ಇನ್ನೊಂದು ಕಡೆ ಹೋಯಿತು. ಕ್ಯಾಚ್ ಔಟ್ ಆದರು ರೋಹಿತ್ ಶರ್ಮಾ. ಟ್ರಾವಿಸ್ ಹೆಡ್ ಫೆಂಟಾಸ್ಟಿಕ್ ಕ್ಯಾಚ್ ತೊಗೊಂಡ್ರು ಅಂತ ಹೇಳ್ಬೋದು. ರೋಹಿತ್ ಶರ್ಮಾ ವಿಕೆಟ್ ಮೊದಲನೇ ಟರ್ನಿಂಗ್ ಪಾಯಿಂಟ್ ಆಯಿತು ಆಸ್ಟ್ರೇಲಿಯಾಗೆ ಅಪ್ಪರ್ ಹ್ಯಾಂಡ್ ಸಾಧಿಸೋದಕ್ಕೆ ಇಂಡಿಯಾ ಮೇಲೆ. ಇನ್ನು ಕ್ಯಾಪ್ಟನ್ ರೋಹಿತ್ ಔಟ್ ಆದಮೇಲೆ ಬಂದ ಶ್ರೇಯಸ್ ಅಯ್ಯರ್ ಬಂದಿದ್ದೇ ಒಂದು 4 ಹೊಡೆದ್ರು. ಅದರ ನೆಕ್ಸ್ಟ್ ಓವರಲ್ಲೇ ಅಂದರೆ 11ನೇ ಓವರಲ್ಲಿ ಔಟ್ಸೈಡ್ ಎಡ್ಜ್ ಆಗಿ ಕೀಪರ್ ಕ್ಯಾಚ್ ಕೊಡೋ ಮೂಲಕ ಪ್ಯಾಟ್ ಕಮಿನ್ಸಿಗೆ ತಮ್ಮ ವಿಕೆಟ್ ಒಪ್ಸಿದ್ರು. ಫೈನಲ್ ಮ್ಯಾಚಲ್ಲಿ ಈ ಥರ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಕಳ್ಕೊಂಡ್ರೆ ನೆಕ್ಸ್ಟ್ ಸ್ಕ್ರೀಸಿಗೆ ಬರೋ ಬ್ಯಾಟ್ಸ್ಮನ್ಗಳ ಮೇಲೆ ಹೆವಿ ಪ್ರೆಷರ್ ಬೀಳುತ್ತೆ. ಆ್ಯಂಡ್ ನೆನ್ನೆ ಕೂಡ ಆಗಿದ್ದು ಅದೇ. ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್ ಮೇಲೆ ಹೆವಿ ಪ್ರೆಷರ್ ಬೀಳ್ತು. ಯಾಕೆಂದರೆ ಶ್ರೇಯಸ್ ಅಯ್ಯರ್ ಔಟ್ ಆದಾಗ ಸ್ಕೋರ್ 81ಕ್ಕೆ 3. ಅಲ್ಲಿಂದ 10ರಿಂದ 11 ಓವರ್ ಒಂದು ಬೌಂಡ್ರಿ ಸಹ ಬಂದಿಲ್ಲ. 27ನೇ ಓವರ್ಲಿ KL ರಾಹುಲ್ ಮ್ಯಾಕ್ಸ್ವೆಲ್ಗೆ ಒಂದು 4 ಹೊಡಿತಾರೆ. ಅಲ್ಲಿವರೆಗೂ ಅಂದರೆ 97 ಬಾಲ್ ಆಸ್ಟ್ರೇಲಿಯಾ ಒಂದು ಬೌಂಡ್ರಿ ಕೊಟ್ಟಿಲ್ಲ. 25 ಓವರಿಗೆ ಇಂಡಿಯಾ ಕಲೆ ಹಾಕಿದ್ದು 131ಕ್ಕೆ 3. ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ವಿಚಾರಕ್ಕೆ ಬರೋದಾದರೆ ಸ್ಟಾರ್ಟಿಂಗ್ ಚೆನ್ನಾಗಿ ಆಡಿದ್ರು. ಇನ್ಫ್ಯಾಕ್ಟ್ 6ನೇ ಓವರ್ಲಿ ಸ್ಟಾರ್ಕಿಗೆ 3 ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಕೂಡ ಹೊಡೆದಿದ್ರು. ಕೊಹ್ಲಿ ಅವರು ಈ ಮ್ಯಾಚಲ್ಲೂ ಕೂಡ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡಿದ್ರು. 9 50+ ಸ್ಕೋರ್ ಆ್ಯಂಡ್ ಲೀಡಿಂಗ್ ರನ್ ಸ್ಕೋರರ್ ಆದರು ವಿರಾಟ್ ಕೊಹ್ಲಿ ಈ ವರ್ಲ್ಡ್ ಕಪ್ಪಲ್ಲಿ. ಇನ್ನಿಂಗ್ಸ್ ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇದ್ರು ವಿರಾಟ್ ಕೊಹ್ಲಿ ಮತ್ತು KL ರಾಹುಲ್. ಆ್ಯಂಡ್ ಈ ಪ್ರಯತ್ನದಲ್ಲಿ ವಿರಾಟ್ ಕೊಹ್ಲಿ ಅವರು 54 ರನ್ ಎದ್ದಾಗ 29ನೇ ಓವರ್ಲಿ ಪ್ಯಾಟ್ ಕಮಿನ್ಸಿಗೆ ಬೋಲ್ಡ್ ಆಗಿ ಔಟ್ ಆಗ್ತಾರೆ. ಆ್ಯಂಡ್ ದಿಸ್ ವಾಸ್ ಯೆಟ್ ಅನದರ್ ಟರ್ನಿಂಗ್ ಪಾಯಿಂಟ್ ಫಾರ್ ಆಸ್ಟ್ರೇಲಿಯಾ. ಕೊಹ್ಲಿ ಮತ್ತು ರಾಹುಲ್ ನಡುವೆ 67 ರನ್ನ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ಬಿಟ್ರೆ ಅದಾದಮೇಲೆ ಯಾವುದೇ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಲಿಲ್ಲ. ಸೂರ್ಯಕುಮಾರ್ ಯಾದವ್ಗಿಂತ ಮುಂಚೆ ಜಡೇಜಾ ಬ್ಯಾಟಿಂಗ್ ಆಡೋದಕ್ಕೆ ಬಂದರು. ಆ್ಯಂಡ್ ಅದು ಕೂಡ ಇವತ್ತು ವರ್ಕ್ ಆಗಲಿಲ್ಲ. 36ನೇ ಓವರ್ಲಿ ಹೇಸಲ್ವುಡ್ ಬೌಲಿಂಗಲ್ಲಿ ಜಡೇಜಾ ಕೀಪರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಫಾರ್ 40 ಓವರ್ಸ್ ಇಂಡಿಯಾ ವರ್ 197 ಫಾರ್ 5. 42ನೇ ಓವರ್ಲಿ KL ರಾಹುಲ್ ವಿಕೆಟನ್ನು ಎತ್ತಿದ್ರು ಸ್ಟಾರ್ಕ್. 66 ರನ್ನಿಗೆ KL ರಾಹುಲ್ ಕೀಪರಿಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನು ಕಡೆಯದಾಗಿ ಸೂರ್ಯಕುಮಾರ್ ಯಾದವ್ ಇನ್ನಿಂಗ್ಸ್. ಅವರಿದ್ದಿದ್ದ ಸಿಚುವೇಶನ್ ಹೇಗಿತ್ತು ಅಂದರೆ, ಒಂದು ಹೊಡಿಬೇಕು ಇಲ್ಲ ಔಟ್ ಆಗಬೇಕು. 48ನೇ ಓವರ್ಲಿ ಅವರ ವಿಚಿತ್ರ ಶಾಟ್ ಆಡಕ್ಕೆ ಹೋಗಿ ಗ್ಲವ್ ಎಡ್ಜ್ ಆಗಿ ಕೀಪರಿಗೆ ಕ್ಯಾಚ್ ಕೊಟ್ಟರು. 240ಕ್ಕೆ ಆಲ್ ಔಟ್ ಇಂಡಿಯಾ 50 ಓವರಿಗೆ. ಇನ್ನು ಆಸ್ಟ್ರೇಲಿಯಾ ಬೌಲಿಂಗ್ ವಿಚಾರಕ್ಕೆ ಬರೋದಾದರೆ ಸ್ಟಾರ್ಕ್ 3 ವಿಕೆಟ್ ಎತ್ತಿದ್ರು. ಹೇಸಲ್ವುಡ್ ಮತ್ತು ಕಮಿನ್ಸ್ 2 ವಿಕೆಟ್ ಎತ್ತಿದ್ರು. ಮ್ಯಾಕ್ಸ್ವೆಲ್ ಮತ್ತು ಝಾಂಪಾ 1 ವಿಕೆಟ್ ಎತ್ತಿದ್ರು. ಆಸ್ಟ್ರೇಲಿಯಾ ಫೀಲ್ಡಿಂಗ್ ಬಗ್ಗೆ ಮಾತಾಡಲೇಬೇಕು. ಟಾಪ್ ನಾಚ್ ಫೀಲ್ಡಿಂಗ್ ಆ್ಯಂಡ್ 100% ಕಮಿಟ್ಮೆಂಟ್ ಕಾಣಿಸ್ತಾ ಇತ್ತು. ಸುಮಾರು ಬೌಂಡ್ರಿ ಸೇವ್ ಮಾಡಿದ್ದಾರೆ ನೆನ್ನೆ. 241 ಬಿಲೋ ಪಾರ್ ಆವ್ರೇಜ್ ಸ್ಕೋರನ್ನ ಚೇಸ್ ಮಾಡೋದಕ್ಕೆ ಬಂದ ಆಸ್ಟ್ರೇಲಿಯಾ ಮೊದಲಿಗೆ 3 ವಿಕೆಟನ್ನು ಬೇಗ ಕಳ್ಕೊತಾರೆ. ವಾರ್ನರ್, ಮಾರ್ಷ್ ಮತ್ತು ಸ್ಮಿತ್ ಬೇಗ ಔಟ್ ಆಗ್ತಾರೆ. ಆ್ಯಂಡ್ ಫಸ್ಟ್ ಪವರ್ ಪ್ಲೇಯಲ್ಲಿ ಆಸ್ಟ್ರೇಲಿಯಾ ಬೌಂಡ್ರಿ ಪರ್ಸೆಂಟೇಜ್ ಕೂಡ ಹೆಚ್ಚಿತ್ತು. ಕಳ್ಕೊಂಡಿದ್ದ 3 ವಿಕೆಟಲ್ಲಿ 2 ವಿಕೆಟ್ ಬುಮ್ರಾ ತೆಗೆದ್ರೆ 1 ವಿಕೆಟ್ ಶಮಿ ತೆಗೆದ್ರು. ಇನ್ನು ಮುಂದೆ ಲ್ಯಾಬುಷೇನ್ ಮತ್ತು ಟ್ರಾವಿಸ್ ಹೆಡ್ ಇಬ್ಬರು ಸೇರಿ ಬಿಗ್ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ಟ್ರಾವಿಸ್ ಹೆಡ್ ಸೆಂಚುರಿ ಕೂಡ ಹೊಡ್ಕೊಂಡ್ರು, ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಆದರು. ಅದಕ್ಕೆ ಲ್ಯಾಬುಷೇನ್ ಒಳ್ಳೆ ಸಾಥ್ ಕೂಡ ಕೊಟ್ಟರು. ವಿಕೆಟ್ ಅವಾಗ ಹೋಗುತ್ತೆ ಇವಾಗ ಹೋಗುತ್ತೆ ಅಂತ ಕಾಯ್ದು ಬೇಜಾರಾಗೋಯ್ತು. ಹೋಯ್ತು ವಿಕೆಟು, ಇನ್ನೇನು 2 ರನ್ ಇದೆ ವಿನ್ ಆಗೋದಕ್ಕೆ ಅನ್ನುವಾಗ ಮ್ಯಾಕ್ಸ್ವೆಲ್ ವಿನ್ನಿಂಗ್ ರನ್ಸ್ ಹೊಡೆದ್ರು. 6 ವಿಕೆಟಿಂದ ಮ್ಯಾಚು ಗೆದ್ರು, ವರ್ಲ್ಡ್ ಕಪ್ಪು ಗೆದ್ರು. 6th ಟೈಮ್ ಒನ್ ಡೇ ಚಾಂಪಿಯನ್ಸ್ ಆಸ್ಟ್ರೇಲಿಯಾ. ಇವಾಗ ಅದು ಎಷ್ಟು ಸಲ ಗೆಲ್ತೀರಾ? ವರ್ಲ್ಡ್ ಕಪ್ ಟ್ರೋಫಿ ಒಳ್ಳೆ IPL ಟ್ರೋಫಿ ಥರ 6 ಸಲ ಗೆದ್ದಿದ್ದೀರಾ. ಇದು ಸೇರಿಸ್ಕೊಂಡು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ಪು ಗೆದ್ರಿ, T20 ವರ್ಲ್ಡ್ ಕಪ್ಪು ಗೆದ್ರಿ 21ರಲ್ಲಿ. ಬೇಜಾರಾಯ್ತಪ್ಪ.